ಪ್ರಧಾನಿಯನ್ನು ಬಿಡದೆ ತನಿಖೆ ಮಾಡುವಷ್ಟು ಶಕ್ತಿಶಾಲಿ ಅಂತ ಹೇಳಲಾಗಿದ್ದಂಥ ಲೋಕಪಾಲ್ ಯಾಕೆ ಬಲಹೀನವಾಗಿ ಬಿದ್ದಿದೆ? ಭ್ರಷ್ಟಾಚಾರ ವಿರೋಧಿ ಕಾವಲು ಸಂಸ್ಥೆ ಕಾನೂನುಬದ್ಧವಾಗಿ ಕಡ್ಡಾಯವಾದ ತನ್ನ ವಾರ್ಷಿಕ ವರದಿಗಳನ್ನ ಸತತ 3 ವರ್ಷಗಳಿಂದ ಸಲ್ಲಿಸೋದಕ್ಕೆ ವಿಫಲ ಆಗಿರೋದು ಹೇಗೆ? ಯಾವುದೇ ಕರಡು, ಯಾವುದೇ ಒಂದು ಫೈಲ್ ಮತ್ತೆ ವಾರ್ಷಿಕ ವರದಿಯ ದಾಖಲೆನೇ ಇಲ್ಲದೆ ಇರುವಾಗ ಅದು ಅಸಮರ್ಥತೆನ ಅಥವಾ ಉದ್ದೇಶಪೂರ್ವಕ ನಿರ್ಣಾಮನ? ಲೋಕಪಾಲದ ವರದಿಗಳನ್ನ ಸಂಸತ್ತಿನ ಮುಂದೆ ಇಡದೇ ಇರುವಂತಹ ನಿರ್ಧಾರವನ್ನ ತೆಗೆದುಕೊಂಡವರು ಯಾರು? ವಿರೋಧ ಪಕ್ಷದ ನಾಯಕರ ವಿರುದ್ಧ ತುರ್ತು ಅನ್ನೋ ಹಾಗೆ ಕ್ರಮವನ್ನ ಕೈಗೊಳ್ಳುವಂತಹ ಈ ಲೋಕಪಾಲ್ ದೂರುಗಳು ಪ್ರಬಲ ಮತ್ತೆ ಆಡಳಿತದವರನ್ನೇ ಒಳಗೊಂಡಾಗ ಯಾಕೆ ಮೂಲೆ ಗುಂಪಾಗುತ್ತೆ? ಲೋಕಪಾಲದ ಬಹುತೇಕ ವಿಚಾರಣೆಗಳಲ್ಲಿ ಕೆಳ ಹಂತದ ಅಧಿಕಾರಿಗಳೇ ಗುರಿಯಾಗಿದ್ರೆ ಇದು ಇನ್ನೂ ಉನ್ನತ ಮಟ್ಟದ ಭ್ರಷ್ಟಾಚಾರವನ್ನ ಎದುರಿಸೋದು ಯಾವಾಗ? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಈ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಹಾಗೆ ಅದರ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಇದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.